ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಗೈಸ್, ಇವತ್ತಿನ LSG ವರ್ಸಸ್ CSK ಮ್ಯಾಚ್ ನ ಪ್ರಿವ್ಯೂ ಮತ್ತು ಪ್ರೆಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ LSG ವರ್ಸಸ್ CSK. ಈ ಮ್ಯಾಚ್ ನಡೀತಾ ಇರುವಂತದ್ದು ಲಕ್ನೋ ಸ್ಟೇಡಿಯಂ ನಲ್ಲಿ, ಯಕಾನ ಸ್ಟೇಡಿಯಂ ನಲ್ಲಿ ಈ ಮ್ಯಾಚ್ ನಡೀತಾ ಇದೆ. ಈ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನ ನೋಡಿದರೆ ಸ್ಟೇಡಿಯಂ ದೊಡ್ಡದಾಗಿರೋದ್ರಿಂದ ಬೌಂಡ್ರೀಸ್ ಹೊಡೆಯೋದು ತುಂಬಾ ಕಷ್ಟ ಆಗುತ್ತೆ ಮತ್ತು ಪಿಚ್ಚು ಸ್ವಲ್ಪ ಸ್ಪಿನ್ನರ್ಸ್ ಗೆ ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಗೆ ಹೆಲ್ಪ್ ಆಗುತ್ತೆ. ಆ ಫಾಸ್ಟ್ ಬೌಲರ್ಸ್ ಗೆ ಹೆಲ್ಪ್ ಆಗೋದ್ರಿಂದ ಶಮಿ, ಪ್ರಿನ್ಸ್ ಯಾದವ್, ಮೋಸಿನ್ ಖಾನ್ ಇವರೆಲ್ಲ ತುಂಬಾ ಚೆನ್ನಾಗಿ ಬೌಲಿಂಗ್ ನ ಮಾಡಿದ್ದಾರೆ ಅಲ್ಲಿ. ಆದ್ರಿಂದ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಲಿಸ್ಟ್ ಅಲ್ಲೂ ಅಲ್ಲೇ ಇದ್ದಾರೆ, ಟಾಪ್ ಅಲ್ಲಿ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಪಿಚ್ಚು ಸ್ಪಿನ್ನರ್ಸ್ ಗೆ ಮಿಡಲ್ ಓವರ್ ಅಲ್ಲಿ ಸ್ಪಿನ್ನರ್ಸ್ ಇಲ್ಲಿ ಏನಾದ್ರು ಬ್ಯಾಟರ್ ಒಂಚೂರು ತಿಣಕಾಡಿದ್ರು ಅಂದ್ರೆ ಮ್ಯಾಚ್ ನ ನುಂಗ್ ಬಿಡ್ತಾರೆ ಸ್ಪಿನ್ನರ್ಸ್. ಆ ಲೆವೆಲ್ಗೆ ಪಿಚ್ ಸ್ಪಿನ್ನರ್ಸ್ ಗೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡೋದಾದ್ರೆ ಎರಡು ತಂಡಗಳು 7 ಮ್ಯಾಚ್ ಆಡಿವೆ. 7ರಲ್ಲಿ LSG ಅವರು 4 ಗೆದ್ದಿದ್ದಾರೆ, CSK ಅವರು 2 ಗೆದ್ದಿದ್ದಾರೆ ಮತ್ತು ಒಂದು ನೋ ರಿಸಲ್ಟ್ ಆಗಿದೆ. ಆಮೇಲೆ ಇನ್ನೊಂದು ಹೆಡ್ ಟು ಹೆಡ್ ಲಕ್ನೋದಲ್ಲಿ ನೋಡೋದಾದ್ರೆ CSK ಅವರು ಲಕ್ನೋದಲ್ಲಿ CSK LSG ಅವರು 3 ಮ್ಯಾಚ್ ಆಡಿದ್ದಾರೆ. ಇಬ್ರು ಕೂಡ ತಲಾ ಒಂದೊಂದು ಮ್ಯಾಚ್ ಗೆದ್ದಿದ್ದಾರೆ ಮತ್ತು ಒಂದ್ ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಇನ್ನು ಇತ್ತೀಚೆಗೆ ಮೊನ್ನೆ ಭಾನುವಾರ ಎರಡು ತಂಡಗಳು ಮಧ್ಯಾಹ್ನ ಮ್ಯಾಚ್ ಆಡ್ದು ಚಪಾ ಸ್ಟೇಡಿಯಂ ನಲ್ಲಿ. ಆ ಸ್ಟೇಡಿಯಂ ನಲ್ಲಿ CSK ಅವರು ಗೆದ್ದು ಡಾಮಿನೇಟ್ ಮಾಡಿದ್ರು LSG ಮೇಲೆ. ಇನ್ನು ಎರಡು ಟೀಮ್ ಗಳಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ CSK 5th ಪ್ಲೇಸ್ ಅಲ್ಲಿ ಇದೆ. ಪ್ಲೇ ಆಫ್ ಗೆ ಅವ್ರು ಕ್ವಾಲಿಫೈ ಆಗ್ಬೇಕು ಅಂದ್ರೆ ಇದು ಒಂಥರ ಮಸ್ಟ್ ವಿನ್ ಗೇಮು. ಈ ಗೇಮ್ ಗೆದ್ದು ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಪುಷ್ ಸಿಗುತ್ತೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಕ್ಕೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ CSK ಅವ್ರಿಗೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಕ್ಕೆ. ಬೇರೆ ಟೀಮ್ಗಳು ಸೋಲ್ಬೇಕಾಗುತ್ತೆ ಈ ಗೇಮ್ ಏನಾದ್ರು CSK ಸೋತ್ರು ಅಂದ್ರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ LSG ಅವರು ಈ ಟೂರ್ನಮೆಂಟ್ ಇಂದ ಆಲ್ರೆಡಿ ಔಟ್ ಆಗಿದ್ದಾರೆ. LSG ಅವ್ರು ಏನಿದ್ರು ಈ ಮ್ಯಾಚ್ ನ ಒಂಥರ CSK ಅವ್ರನ್ನ ಜೊತೆ ಕರ್ಕೋಕೆ ಟ್ರೈ ಮಾಡ್ತಾರೆ ಅಷ್ಟೇ. ಇಲ್ಲಾಂದ್ರೆ ಅವರು ಬೆಂಚ್ ಸ್ಟ್ರೆಂತ್ ನ ಚೆಕ್ ಮಾಡಬಹುದು. ಈ ಮ್ಯಾಚ್ ಮೋಸಿನ್ ಖಾನ್ ಅವರು ಬರೋ ಚಾನ್ಸಸ್ ಇದೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ. ಲಾಸ್ಟ್ ಮ್ಯಾಚ್ ಇಂಜುರಿಯಿಂದ ಆಡಿರ್ಲಿಲ್ಲ, ಈ ಮ್ಯಾಚ್ ಬರೋ ಚಾನ್ಸಸ್ ಇದೆ. CSK ಅವ್ರನ್ನ ಅವರು ಇವತ್ತು LSG ಅವರು ಉಳಿಸ್ತಾರೋ ಇಲ್ವೋ ಅನ್ನೋದೊಂದು ದೊಡ್ಡ ಈಕ್ವೇಶನ್ ಆಗುತ್ತೆ. ಇನ್ನು ಕೀ ಪ್ಲೇಯರ್ ಟು ವಾಚ್ ಔಟ್ ಯಾರಾಗ್ಬೋದಪ್ಪ ಅಂದ್ರೆ ನನ್ನ ಪ್ರಕಾರ ಇವಾಗ ರಿಷಬ್ ಪಂತ್ ಅವರು ಈ ಮ್ಯಾಚ್ ಅಲ್ಲಿ ಕೀ ಪ್ಲೇಯರ್ ಟು ವಾಚ್ ಔಟ್ ಆಗ್ತಾರೆ LSG ಕಡೆಯಿಂದ ಬ್ಯಾಟಿಂಗ್ ಅಲ್ಲಿ. ಕಳ್ಕೊಳಕ್ ಏನೂ ಇಲ್ಲ ಗುರು. ಇವಾಗ ರಿಷಬ್ ಪಂತ್ ಅವರು ಬಂದು ಧೈರ್ಯದಿಂದ ಬ್ಯಾಟ್ ಬೀಸ್ತಾರೆ, ಕಳ್ಕೊಳಕ್ ಏನಿಲ್ಲ. ಮಾತ್ರ ಹೊಡೆದ್ರೆ ಒಂದು 70-80 ಗಂಟೆ ಹೊಡಿತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ CSK ಕಡೆ ಬರೋದಾದ್ರೆ ಡೆವಾಲ್ಡ್ ಬ್ರೆವಿಸ್ ಅವರು ಈ ಮ್ಯಾಚ್ ವಿನ್ನರ್ ಆಗ್ತಾರೆ ಅಂತ ಹೇಳ್ತೀನಿ. ಮ್ಯಾಚ್ CSK ರನ್ನರ್ ಗೆದ್ರು ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಡೆವಾಲ್ಡ್ ಬ್ರೆವಿಸ್ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬೌಲಿಂಗ್ ಗೆ ಬರೋದಾದ್ರೆ ಬೌಲಿಂಗ್ ಅಲ್ಲಿ ನೂರ್ ಅಹಮದ್ ಅವರು ಮತ್ತು ಅನ್ಸುಲ್ ಕಾಂಬೋಜ್ ಅವರು ಇಬ್ರು ಕೂಡ, ಅನ್ಸುಲ್ ಕಾಂಬೋಜ್ ಅವರು ಸ್ಟಾರ್ಟಿಂಗ್ ಪವರ್ ಪ್ಲೇಲಿ ಮತ್ತು ನೂರ್ ಅಹಮದ್ ಅವರು ಮಿಡಲ್ ಓವರ್ ಅಲ್ಲಿ LSG ಬ್ಯಾಟರ್ಸ್ ಗೆ ಫುಲ್ ಕಾಟ ಕೊಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಈ ಕಡೆ ಬಂದ್ರೆ ಲಕ್ನೋ ಕಡೆ ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ಬೋದು ಅಂದ್ರೆ ಪ್ರಿನ್ಸ್ ಯಾದವ್ ಅವರು ಮತ್ತು ಪ್ರಿನ್ಸ್ ಯಾದವ್ ಅವ್ರ ಜೊತೆಗೆ ಸ್ಪಿನ್ನರ್ ಆದಂತಹ ಶಾಬಾಸ್ ಅಹಮದ್ ಅವರು, ಆಡಮ್ ಮಾರ್ಕ್ರಮ್ ಅವರು, ಇವರು ತುಂಬಾ ಕಾಟ ಕೊಡ್ಬೋದು. ಆಡಮ್ ಮಾರ್ಕ್ರಮ್ ಅವರು ತಿಂದಿದ್ದಾರೆ, ತಿಂದಿದ್ದಾರೆ. ಲಾಸ್ಟ್ ಮ್ಯಾಚ್ ಲಾಸ್ಟ್ ಓವರ್ ಅವ್ರಿಗೆ ಕೊಟ್ಟು ಒಡ್ಸ್ಕೊಂಡ್ರು. ಶಾಬಾಸ್ ಅಹಮದ್ ಅವರು ಕೊಟ್ಟಿದ್ರೆ ಲಕ್ನೋ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು, ಬಟ್ ಮಾರ್ಕ್ರಮ್ ಅವರು ಕೊಟ್ಟವ್ರು ಜಾಸ್ತಿ ಒಡ್ಸ್ಕೊಂಡ್ರು. ನೋಡೋಣ ಈ ಮ್ಯಾಚ್ ಅಲ್ಲಿ ಮಾರ್ಕ್ರಮ್ ಅವರು ಮತ್ತು ಶಾಬಾಸ್ ಅಹಮದ್ ಅವರು ಇಬ್ರು ಚೆನ್ನಾಗಿ ಬೌಲಿಂಗ್ ನ ಮಾಡ್ತಾರೆ ಪ್ರಿನ್ಸ್ ಯಾದವ್ ಅವ್ರ ಜೊತೆಗೆ ಅಂತ ಹೇಳ್ತೀನಿ. ಇನ್ನು ಈ ಮ್ಯಾಚ್ ನ ನನ್ನ ಪ್ರಕಾರ ಲಕ್ನೋದವರು ಗೆದ್ದು CSK ಅವ್ರನ್ನ ಔಟ್ ಆಫ್ ದಿ ಟೂರ್ನಮೆಂಟ್ ಮಾಡ್ತಾರೆ ಅಂತ ಹೇಳ್ತೀನಿ. ನಿಮ್ಮ ಪ್ರೆಡಿಕ್ಟ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.